ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ನಗರದ ಹಿರೇಜಂತಕಲ ವೀರಾಪುರ ಆರ್ಯ ವೈಶ್ಯ ಸಮಾಜ ಬಾಂಧವರಿಂದ ನವಲಿಯ ಶ್ರೀ ಭೋಗಾಪುರೇಶ್ವರ ದೇವಸ್ಥಾನಕ್ಕೆ 4ನೇ ವರ್ಷದ ಪಾದಯಾತ್ರೆಯನ್ನು ಸೋಮವಾರ ಬೆಳಗ್ಗೆ ಆರಂಭಿಸಿದರು. ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ನಿರ್ವಹಿಸಿ ಪಾದಯಾತ್ರೆ ನಡೆಸಿದ ಭಕ್ತಾದಿಗಳು ಮಾರ್ಗ ಮಧ್ಯದಲ್ಲಿ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡೆದು ಪಾದಯಾತ್ರೆ ಮುಂದುವರಿಸಿದರು. ಈ ಸಂದರ್ಭದಲ್ಲಿ ದೇವರ ನಾಮ ಸ್ಮರಣೆ, ಭಜನೆ ದಾರಿ ಉದ್ದಕ್ಕೂ ನಡೆಸಲಾಯಿತು. ಪುರೋಹಿತ ಗುರು ಭೀಮ್ ಭಟ್ ಮಾತನಾಡಿ, ಪಾದಯಾತ್ರೆ ಮೂಲಕ ಸಮಾಜದ ಸಂಘಟನೆ, ಧಾರ್ಮಿಕ ಮನೋಭಾವನೆ ಹಾಗೂ ಗುಣಮಟ್ಟದ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿದೆ. ಪ್ರತಿ ವರ್ಷ ಮಂತ್ರಾಲಯ ಮಠ, ವೆಂಕಟಗಿರಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸೇರಿದಂತೆ ನವಲಿಯ ಶ್ರೀ ಭೋಗಾಪುರೇಶ್ವರ ದೇವಸ್ಥಾನಕ್ಕೆ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ ಶ್ರೇಷ್ಠಿ ನೇತೃತ್ವದಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಪಾದಯಾತ್ರೆಯಲ್ಲಿ ಆರ್ಯವೈಶ್ಯ ಸಮಾಜದ ಮುಖಂಡರಾದ ದರೋಜಿ ವೆಂಕಟೇಶ್, ನವ ವೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಶರಣಪ್ಪ, NKS TV4 ನ್ಯೂಸ್, ಗಂಗಾವತಿ. ಹರೇ ಶ್ರೀನಿವಾಸ. ಇವತ್ತಿನ ಧನುರ್ಮಾಸ ನಿಮಿತ್ತವಾಗಿ ನಾವು ಸುಮಾರು ಮಂತ್ರಾಲಯ ಪಾದಯಾತ್ರೆಯಿಂದ ಭೋಗಾಪುರೇಶ್ವರಕ್ಕೆ ಶ್ರಾವಣ ಮಾಸದಲ್ಲಿ ಹೋಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಾವು ಭೋಗಾಪುರೇಶ್ವರಕ್ಕೆ ಪಾದಯಾತ್ರೆಯನ್ನು ಹೋಗಿಲ್ಲ. ಈಗ ಧನುರ್ಮಾಸ ಪ್ರಯುಕ್ತವಾಗಿ ವಿಶೇಷವಾಗಿ ಇವತ್ತಿನ ದಿವಸ ನವಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ದಿವಸ ವಿಶೇಷ ಅಭಿಷೇಕ ಕಾರ್ಯಕ್ರಮ ಮತ್ತು ಮಹಾನೈವೇದ್ಯ ಕಾರ್ಯಕ್ರಮಗಳು ನಡೆಯಲಿದೆ. ಇದು ಕನ್ನಿಕಾ ಪರಮೇಶ್ವರಿಯ ಅನುಗ್ರಹದಿಂದ ಇವತ್ತಿನ ದಿವಸ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿಯಾಗಿ ಸೇವಾ ಮನೋಭಾವದಿಂದ ಕೊಡಗಲಿಯವರ ಬಂಧುಗಳು, ಭೂಪಾಲ್ ಬಂಧುಗಳು ಇದೇ ರೀತಿ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಜೈ ವಾಸವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಧನುರ್ಮಾಸ ಪ್ರಯುಕ್ತವಾಗಿ ಶ್ರೀ ಕನಿಕಾ ಪರಮೇಶ್ವರ ದೇವಸ್ಥಾನದಿಂದ ನವಲಿ ಭೋಗಾಪುರಿ ವರ್ಷ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಭಗವಂತನ ಅನುಗ್ರಹದಿಂದ ಎಲ್ಲ ನಮ್ಮ ಬಂಧು ಬಾಂಧವರ ಸಮೇತವಾಗಿ ಎಲ್ಲರೂ ನವಲಿ ಭೋಗಾಪುರೇಶನ ತೃಪ್ತಿಗಾಗಿ ಹೋಗ್ತಾ ಇದ್ದೀವಿ. ನಾಳೆ ಕೂಡ ಭಗವಂತನಿಗೆ ಅಭಿಷೇಕ, ಮಹಾ ನೈವೇದ್ಯ, ಮಹಾ ಪ್ರಸಾದ ಇರುತ್ತೆ. ಎಲ್ಲರೂ ಆನಂದವಾಗಿ ಹೋಗಿ ಬರಲಂತ ಪ್ರಾರ್ಥಿಸ್ತಾರೆ. ಶ್ರೀನಿವಾಸ ಹಿರೇಜಂತಕಲ್ನ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರತಿ ವರ್ಷ ಸಹಿತ ನಾವು ಆರ್ಯವೈಶ್ಯ ಸಮಾಜದಿಂದ ನವಲಿ ಭೋಗಾಪುರೇಶ್ವರನ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಸತತ 3 ವರ್ಷಗಳ ಕಾಲ ಶ್ರಾವಣ ಮಾಸದಲ್ಲಿ ಯಾತ್ರೆಯನ್ನು ಕೈಗೊಂಡಿದ್ವಿ. ಆದರೆ ಅನಿವಾರ್ಯ ಕಾರಣಗಳಿಂದ ಅದನ್ನು ಮುಂದೂಡಿ ಧನುರ್ಮಾಸದ ಪ್ರಯುಕ್ತ ಈಗೇನೈತೆ ಕೊಡಲಾಗಿದ್ದು, ಸಕಾಲದಲ್ಲಿ ಎಲ್ಲ ರೈತರಿಗೆ ಮಳೆ ಬೆಳೆ ಚೆನ್ನಾಗಿರಲಿ, ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಅಧ್ಯಕ್ಷರಾದಂಥ ಶ್ರೀ ದರೋಜಿ ನಾಗರಾಜ ಶ್ರೇಷ್ಠಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ನಾಳೆ ದಿವಸ ಶ್ರೀ ಭೋಗಾಪುರೇಶ್ವರನಿಗೆ ಅಭಿಷೇಕ, ಮಹಾಮಂಗಳಾರತಿ ಮತ್ತು ಪ್ರಸಾದ ವ್ಯವಸ್ಥೆ, ನೈವೇದ್ಯ ಪ್ರಸಾದ ವ್ಯವಸ್ಥೆ ಇರ್ತದೆ. ಈ ದಿನ ಭೂಪಾಲ್ ಬಂಧುಗಳಿಂದ ಎಲ್ಲರಿಗೂ ಅಲ್ಪೋಪಹಾರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸತತ 4 ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾ ಇದ್ದಾರೆ. ಅನುವಾರದಲ್ಲಿ ಸಹಿತ ನಮ್ಮ ಸಮಾಜ ಬಾಂಧವರಿಂದ ಉಪಹಾರ ಇರ್ತದೆ ಮತ್ತು ಬ್ಯಾಂಕನ್ಕಲ್ನ ಸಹಿತ ಎಲ್ಲ ಸಮಾಜ ಬಾಂಧವರಿಂದ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು
ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಹರೇ ಶ್ರೀನಿವಾಸ, ಜೈ ಶ್ರೀರಾಮ್. ಗುರು ವಾಸವಿ ಮಾತಾ ಕಿ ಗೀತಾ ಪರಮೇಶ್ವರಿ ಮಾತಾ ಕಿ ಆಂಜನೇಯ ವರದ ಗೋವಿಂದ ಗೋವಿಂದ ಭುವಾಪುರೇಶ್ವರ ವರದ ಗೋವಿಂದ ಗೋವಿಂದ ರೇ ಶ್ರೀನಿವಾಸ. ಗ್ರಾಮದ ಒಳಚರಂಡಿ ಸ್ವಚ್ಛಗೊಳಿಸಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮದಲ್ಲಿ ಹೆಚ್ಚಾದ ಸೊಳ್ಳೆ ಕಾಟ ಹಾಗೂ ಕೆಟ್ಟ ಕೊಳೆತ ವಾಸನೆ. ಇಟ್ನಾಳ ಗ್ರಾಮದಲ್ಲಿ ಹೆಚ್ಚಾದ ಸಾಂಕ್ರಾಮಿಕ ರೋಗಗಳ ಭೀತಿ. ಖುದ್ದಾಗಿ ಒಳಚರಂಡಿ ಸ್ವಚ್ಛಗೊಳಿಸಲು ಮುಂದಾದ ಗ್ರಾಮದ ವೃದ್ಧ ದಂಪತಿಗಳು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟ್ನಾಳ ಗ್ರಾಮದ ವೃದ್ಧ ದಂಪತಿ ಲಕ್ಷ್ಮಣ ಭಜಂತ್ರಿ ಹಾಗೂ ಮಹಾದೇವಿ ಭಜಂತ್ರಿಯಿಂದ ಗ್ರಾಮದ ಗಟಾರ್ಗಳ ಸ್ವಚ್ಛತೆ. ಸ್ವತಃ ಬುಟ್ಟಿ ಸಣಿಕೆ ಹಿಡಿದುಕೊಂಡು ಗಟಾರ್ ಸ್ವಚ್ಛಗೊಳಿಸಲು ಮುಂದಾದ ದಂಪತಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒಗೆ ಮನವಿ ಮಾಡಿದ್ರು. ನೋ ಯೂಸ್. ಗ್ರಾಮದ ಗಟಾರ್ಗಳ ಸ್ವಚ್ಛತೆಗಾಗಿ ಸಿಬ್ಬಂದಿಗಳಿಗೆ ನೀಡಬೇಕಂತೆ 200 ರೂಪಾಯಿ. ವೃದ್ಧ ದಂಪತಿಗಳ ಮನವಿಗೆ ಸ್ಪಂದಿಸದ ಹಿನ್ನೆಲೆ ಒಳಚರಂಡಿ ಸ್ವಚ್ಛತೆಗೆ ಮುಂದಾದ ವೃದ್ಧರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ನಡೆ ನಿಜಕ್ಕೂ ನಾಚಿಕೆಗೇಡು. ಹೆಸರೇನ್ರಿ? ಮಾದೇವಿ ಭಜಂತ್ರಿ. ಎಷ್ಟು ತಿಂಗಳಿಂದ ತೆಗೆದಲ್ರಿ ಗಟ್ರ ಸ್ವಚ್ಛ ಮಾಡಿ? ಏನಿಲ್ಲ, ತೆಗಿಯಂಗನ ಇಲ್ರಿ ಅವ್ರು. ಹಾಂ, ತೆಗಿಯಾಕ ಬಂದ್ರೆ ಏನಂತಾರ್ರಿ? ಇದನ್ನ ಹಸರು ಮಾಡಿ ಕೊಡ್ತಾರೆ. ತಿಂಗಳ ನಾವು ಹಸರು ಮಾಡ್ಕೊತೀರಿ. ಪೈಲ್ ಇದನ್ನೆಲ್ಲ ತೆಗಿಕೊತ ಮೊದಲು. ಇಲ್ಲ, ಈಗ ತೆಗಿಯಾಕ ಬಾ ಅಂತ ಹೇಳಿದ್ರೆ ಏನಂತಾರೆ ನಿಮಗೆ ಅವ್ರು? ಇದನ್ನೆಲ್ಲ ಹಸನು ಮಾಡಿ ಇದನ್ನೆಲ್ಲ ಹಸರು ಮಾಡಿ ತೆಗಿತೇಳ್ತಾರೆ. ಮೊದಲು ಅದ್ರ ಬಾಡಿನ ನಾವು ತಗೋತಾ ಇದ್ರಿ. ತೆಗಿಯಂಗನ ಇಲ್ರಿ ಅವ್ರು. ಹಜಾರ್ ಹೇಳ್ತಾರೆ, ರೊಕ್ಕದು ಕೇಳ್ತಾರಂತಾರೆ. ತಾಳ್ರಿ ಕರೆ ಅವ್ರು ಏನು ರೊಕ್ಕ ಕೊಡ್ತಾರ ಅಂದ್ರೆ ತೆಗಿಯಂಗಿಲ್ರಿ ಅವ್ರು. ಎಷ್ಟು ಕೇಳ್ತಾರೆ ರೊಕ್ಕ ರೀ? ಅವ್ರು ತೆಗಿಲಿಕ್ಕೆ ಏನು ಮಾಡಿದ್ರಿ? ನೀವು ತೆಗಿತೀರಿ ತಿಂಗಳರಿ ಇದು? ತಿಂಗಳ ನಾವು ತಗೋತೀರಿ. ಅವ್ರು ಏನು ತೆಗಿಯಂಗ ಇಲ್ರಿ. 200 ರೂಪಾಯಿ ಕೊಡಂತಾರ ತೆಗಿಯಕ್ಕೆ ಹಚ್ತಾರ್ರಿ? ನೀವು 200 ರೂಪಾಯಿ ಕೊಟ್ಟರೆ ಗಟ್ರ ತೆಗಿತಾರ, ಇಲ್ಲಾಂದ್ರೆ ತೆಗಿಯಂಗಿಲ್ಲ. ಯಾವ ಪಂಚಾಯತಿ ರೀ? ಇಟ್ನಾಳ ಪಂಚಾಯತಿ. ನಿಮ್ಮ ಹೆಸರೇನ್ರಿ? ಹಾಂ, ಲಕ್ಷ್ಮಣ್ ಭಜಂತ್ರಿ. ಅದ್ರ ವಯಸ್ಸು ಎಷ್ಟು ರೀ ನಿಮಗೀಗ? ಮುಂದೆಲ್ಲ ನೋಡ್ತೇವೆ, ಮ್ಯಾಗ ನೋಡ್ತೇವೆ. ಬಾ ಹೈವೇ ರಸ್ತೆಯಲ್ಲಿ ಸುಟ್ಟು ಭಸ್ಮವಾದ ಕಾರು, ಪ್ರಯಾಣಿಕರು ನಾಪತ್ತೆ. ಮಧ್ಯರಾತ್ರಿ ಪ್ರಯಾಣಿಸುವಾಗ ಕಾರು ಸುಟ್ಟು ಕರಕಲಾದ ಘಟನೆ ಸರಗೂರು ತಾಲೂಕಿನ ಯಶವಂತಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಧಾರ್ಮಿಕ ಕ್ಷೇತ್ರ ಶ್ರೀ ಬೇಲದ ಕುಪ್ಪೆ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳುವ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಕೆಆರ್ ನಗರಕ್ಕೆ ಸೇರಿದ ಕಾರು ಎಂದು ಹೇಳಲಾಗಿದೆ. ರಸ್ತೆ ಮತ್ತೆ ಹಾಗೂ ಹುರುಳಿ ಒಕ್ಕಣಿಕೆ ಮಾಡುತ್ತಿರುವ ಹಿನ್ನೆಲೆ ಘಟನೆ ನಡೆದಿರಬಹುದು ಎಂದು ಶಂಕಿಸಲಾಗಿದೆ. ಕಾರಿಗೆ ಒಕ್ಕಣಿಕೆ ಮಾಡುವ ಹುರುಳಿ ಸೆತ್ತೆ ಸಿಲುಕಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಮಧ್ಯರಾತ್ರಿ ವೇಳೆ ಘಟನೆ ನಡೆದ ಕಾರಣ ಕಾರ್ನಲ್ಲಿದ್ದ ಪ್ರಯಾಣಿಕರು ಬೆಂಕಿ ನಂದಿಸಲು ಅಸಹಾಯಕರಾಗಿದ್ದಾರೆ. ಬೆಂಕಿ ಇಡೀ ಕಾರು ಸುಟ್ಟು ಭಸ್ಮ ಮಾಡಿದೆ. ಘಟನೆ ನಡೆದ ನಂತರ ಒಕ್ಕಣೆ ಮಾಡಿರುವ ಕುರುವನ್ನು ಅಳಿಸಿ ಹಾಕುವ ಯತ್ನ ನಡೆದಿದೆ ಎನ್ನಲಾಗಿದೆ. ಸದ್ಯ ರಾಜ್ಯ ಹೆದ್ದಾರಿಯಲ್ಲಿ ಕಾರು ಅನಾಥವಾಗಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ನಿಂತಿದೆ. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ಬಸ್ ಪ್ರಯಾಣ ದರ 15% ಹೆಚ್ಚಳ ಮಾಡಿದ ಸರ್ಕಾರ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರೋಣ ಶಾಖೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರ 15% ಹೆಚ್ಚಳ ಮಾಡುವುದರ ಮೂಲಕ ಬಡ ಕೂಲಿ ಕಾರ್ಮಿಕರ ಮಧ್ಯಮ ವರ್ಗದ ಜನತೆಗೆ ಹೊರೆಯನ್ನ ಹೇರಿದಂತಾಗಿದೆ. ಸರ್ಕಾರಿ ಬಸ್ಗಳನ್ನು ಅವಲಂಬಿಸಿದ ಸಾವಿರಾರು ಜನ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೋರಾಡುತ್ತಾರೆ.
ರಾಜ್ಯ ಸರ್ಕಾರವು ಶೇಕಡಾ 15ರಷ್ಟು ಪ್ರಯಾಣದ ಹೆಚ್ಚುವರಿ ಮಾಡಿದ್ದಕ್ಕೆ ಜನರಿಗೆ ಹೊರೆಯಾಗುತ್ತಿದೆ. ಅದೇ ರೀತಿ ಬಸ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬೇಕು. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ, ದಿನನಿತ್ಯ ಪ್ರಯಾಣಕ್ಕೆ ಬಸ್ಗಳನ್ನ, ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶ ಬಸ್ಗಳನ್ನ ಹೆಚ್ಚು ಮಾಡಿ ಶಿಕ್ಷಣಕ್ಕಾಗಿ ಅನುಕೂಲ ಮಾಡಿಕೊಡಬೇಕು ಎಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿನ್ ಕುಂದರಗಿ, ವೀರೇಶ್ ಉಳ್ಳಾಗಡ್ಡಿ, ವಿಶ್ವನಾಥ್ ಕುರಿ, ಶಿವಕುಮಾರ್ ಬನ್ನಪ್ಪನವರ್, ಹರ್ಷ ಕಟ್ಟಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ವಿದ್ಯಾರ್ಥಿ ಜೀವನದಲ್ಲಿ ಜಲ್ಲಾಟ ಮಾಡುತ್ತಿರುವ ಹೇಳಿ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಸಂಪೂರ್ಣವಾಗಿ ಮುಚ್ಚಿದ ಅಂಗಡಿ ಮುಂಗಟ್ಟುಗಳು, ಸಂಪೂರ್ಣ ಸ್ತಬ್ಧ, ಬಸ್ ಸಂಚಾರ ಸ್ಥಗಿತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆ ಖಂಡಿಸಿ ಸಂವಿಧಾನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಸೋಮವಾರ ಕರೆ ನೀಡಲಾಗಿರುವ ಕೊಪ್ಪಳ ಬಂದ್ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಸ್ ಸಂಚಾರ ಬಂದ್ ಆಗಿದೆ. ಅಂಗಡಿಗಳನ್ನು ಮುಚ್ಚಲಾಗಿದ್ದು, ಈ ಬಂದ್ಗೆ 30ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿವೆ. ನಗರದ ಅಶೋಕ ವೃತ್ತ, ಬಸ್ ನಿಲ್ದಾಣ, ಬಸವೇಶ್ವರ ವೃತ್ತದ ಬಳಿ ಜಮಾಯಿಸಿದ ವಿವಿಧ ಸಂಘಟನೆ ಪದಾಧಿಕಾರಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಅಮಿತ್ ಶಾ ಅವರನ್ನ ಈ ಕೂಡಲೇ ಮಂತ್ರಿ ಸ್ಥಾನದಿಂದ ತೆಗೆಯಬೇಕು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಹೇಳಿಕೆ ನೀಡಿರುವುದನ್ನು ತೀವ್ರವಾಗಿ ಖಂಡಿಸಿದರು. ನಗರದಲ್ಲಿ ಬಸ್ ಸಂಚಾರ ಬಂದ್ ಆಗಿರುವ ಕಾರಣ ಜನ ಪರದಾಡಿದರು. ಗಂಗಾವತಿ, ಕುಷ್ಟಗಿ, ಹೊಸಕೋಟೆ ಹಾಗೂ ಗದಗ ಮಾರ್ಗದಿಂದ ಬಂದ ಬಸ್ಗಳನ್ನು ನಗರದ ಹೊರವಲಯದಲ್ಲಿಯೇ ನಿಲ್ಲಿಸಲಾಯಿತು. ಕೊಪ್ಪಳಕ್ಕೆ ಬರಬೇಕಾದ ಪ್ರಯಾಣಿಕರು ಹೊರವಲಯದಿಂದ ನಗರಕ್ಕೆ ನಡೆದುಕೊಂಡು ಬಂದರು. ಪ್ರತಿ ಸೋಮವಾರ ಅಪಾರ ಜನಸಂದಣಿ ಇರುತ್ತದೆ. ಜವಾರ್ ರಸ್ತೆ, ಕೇಂದ್ರೀಯ ಬಸ್ ನಿಲ್ದಾಣ, ಲೇಪರ್ ವೃತ್ತದಲ್ಲಿ ಜನರ ಓಡಾಟ ಕಡಿಮೆಯಾಗಿತ್ತು. ನಗರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು. ದಲಿತ ಮುಖಂಡರು ಸೇರಿ ಬೈಕ್ ರ್ಯಾಲಿ ನಡೆಸಿ ತೆರೆದಿರುವ ಅಂಗಡಿಗಳನ್ನು ಮುಚ್ಚಿದ್ರು. ಅಲ್ಲದೆ ಈ ವೇಳೆ ಪೊಲೀಸರು ಹಾಗೂ ದಲಿತ ಸಂಘಟನೆಯ ಮುಖಂಡರುಗಳೊಂದಿಗೆ ವಾಗ್ವಾದ ನಡೆಯಿತು. ಕೊಪ್ಪಳ ಬಂದ್ನಿಂದ ಬಸ್ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇದರ ಜೊತೆ ನಗರದಲ್ಲಿ ಆಟೋ ಸಂಚಾರ ಕೂಡ ಸ್ತಬ್ಧವಾಗಿದ್ದು, ಬಂದ್ಗೆ ಬಗ್ಗೆ ತಿಳಿಯದೆ ನಗರಕ್ಕೆ ಆಗಮಿಸಿದ ಜನರು ಮತ್ತು ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ನಗರದೆಲ್ಲೆಡೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ರವಿಚಂದ್ರ ಬಿ ಬಡಿಗೇರ್, NKS TV4 ನ್ಯೂಸ್, ಕೊಪ್ಪಳ.
ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ ಮೇಲೆ ಚಿಕ್ಕ ಕೊಟ್ನೇಕಲ್ ಗ್ರಾಮಸ್ಥರಿಂದ ಆರೋಪ. ಮಾನ್ವಿ ತಾಲೂಕಿನ ಚಿಕ್ಕ ಕೊಟ್ನೇಕಲ್ ಗ್ರಾಮದ ಸರ್ವೆ ನಂಬರ್ 5/2 ಜಮೀನು ವಿವಾದ. ತಹಸೀಲ್ದಾರ್ ರಾಜು ಪಿರಂಗಿ ಹಣ ತಿಂದಿದ್ದಾನೆಂದು ನರಸರೆಡ್ಡಿ ನಾಯಕರಿಂದ ಆರೋಪ. ಏನಾದರೂ ಅನಾಹುತವಾದರೆ ಇದಕ್ಕೆ ತಹಸೀಲ್ದಾರ್ ರಾಜು ಪಿರಂಗಿ ಕಾರಣ. ಜವಾಬ್ದಾರಿಯುತ ತಹಸೀಲ್ದಾರ್ ರಾಜು ಪಿರಂಗಿ ಎಡವಟ್ಟಲ್ಲಿ ಸಿಕ್ಕಾಕೊಂಡ್ರ. ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅಂತವರಿಗೆ ಜಮೀನು ಪೋತಿ ವಿರಾಸತ್ ಮಾಡಬೇಕು. ಆದ್ರೆ ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ ಸಾಹೇಬ್ರು ಹಣ ತಿಂದು ಚಿಕ್ಕ ಕೊಟ್ನೇಕಲ್ ಗ್ರಾಮದ ಅಮರಯ್ಯ ನಾಯಕ ಕುಟುಂಬಕ್ಕೆ ಮಾಡಬೇಕಾದ ಜಮೀನನ್ನ ಕೆ ಪಾಂಡುರಂಗನಿಗೆ ಪೋತಿ ವಿರಾಸತ್ ಮಾಡಿದ್ದಾರೆ. ಬಿಜೆಪಿ ಮುಖಂಡ ಗಂಭೀರ ಆರೋಪ ಮಾಡಿದ್ದಾರೆ. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನ್ವಿ ತಾಲೂಕಿನ ಚಿಕ್ಕ ಕೊಟ್ನೇಕಲ್ ಗ್ರಾಮದ ಸರ್ವೆ ನಂಬರ್ 5/2 2 ಎಕರೆ 35 ಗುಂಟೆ ಜಮೀನನ್ನ ಸುಧಾಬಾಯಿ ಹತ್ತಿರ 2004-5ರಲ್ಲಿ ಪೆಂಡಿಂಗ್ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಆದರೆ ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ ಸಾಹೇಬ್ರು ಹಣ ತಿಂದು ಸುಧಾಬಾಯಿ ಅವರ ಮಗನಾದ ಕೆ ಪಾಂಡುರಂಗನಿಗೆ 2024 ಡಿಸೆಂಬರ್ 26ರಂದು ಪೋತಿ ವಿರಾಸತ್ ಮಾಡಿದ್ದಾರೆ. ಪ್ರಸ್ತುತ ಅಮರಯ್ಯ ನಾಯಕರ ಕುಟುಂಬದವರು ಕಬ್ಜಾದಲ್ಲಿದ್ದು, ಒಂದು ವೇಳೆ ಎರಡು ಕುಟುಂಬಗಳ ನಡುವೆ ಏನಾದರೂ ಅನಾಹುತವಾದರೆ ಇದಕ್ಕೆಲ್ಲ ನೇರ ಹೊಣೆ ಮಾನ್ವಿ ತಹಸೀಲ್ದಾರ್ ರಾಜು ಪಿರಂಗಿ ಅವರೇ ಎಂದು ನರಸರೆಡ್ಡಿ ನಾಯಕ್ ಕಿಡಿಕಾರಿದ್ದಾರೆ. ಎಂಡಿ ಗೌಸ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮಾನ್ವಿ. ದಿವಂಗತ ಅಮರಪ್ಪ ನಾಯ್ಕ ಅವರ ಹೆಸರಿನಲ್ಲಿರ್ತಕ್ಕಂಥ 3 ಎಕರೆ 7 ಗುಂಟೆ ಹೊಲವನ್ನು ಇವತ್ತು ಅವರು 2004ರಲ್ಲಿ ಖರೀದಿ ಮಾಡಿರ್ತಾರೆ. ದಿವಂಗತ ಅಮರಪ್ಪ ನಾಯ್ಕ ಅವರು. ಅದು ಯಾರದಪ್ಪ ಅಂದರೆ ಕೆ ಸುಧಾಬಾಯಿ ಗಂಡ ಕೃಷ್ಣಾಚಾರ್ಯ. ಇವರು ಹೊಲವನ್ನು 2004ರಲ್ಲಿ ಖರೀದಿ ಮಾಡಿರ್ತಾರೆ. ಆ ಖರೀದಿಯಾದಂಥ ಹೊಲವನ್ನು ಮಾನ್ಯ ತಹಸೀಲ್ದಾರರು ಕೆಲವೊಂದು ಟೆಕ್ನಿಕಲ್ ಇಶ್ಯೂಯಿಂದ ಅದನ್ನು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ. ಅದು 2023ಕ್ಕೆ ಆರ್ಡ್ರಾಗಿ ಬರುತ್ತೆ. ಆದರೆ ಅಮರಪ್ಪ ನಾಯ್ಕ ಅವರ ಹೆಸರಿಗೆ ಪಾಣಿ ಆಗಬೇಕಾಗಿತ್ತು. ಅದನ್ನು ತಾಲೂಕು ದಂಡಾಧಿಕಾರಿಗಳು ಅದನ್ನು ಯಾವುದೇ ಒಂದು ದುಡ್ಡಿನ ಆಮಿಷ ಸಲುವಾಗಿ ಮತ್ತೆ ಆ್ಯಸ್ ಇಟ್ ಇಸ್ ಕೆ ಸುಧಾಬಾಯಿ ಅವರ ಮಗನಿಗೆ ಆ ಹೊಲವನ್ನು ವರ್ಗಾವಣೆ ಮಾಡಿರ್ತಾರೆ. ಹಾಗಾಗಿ ಆ ಪಾಂಡುರಂಗ ಅವರು ಆ ಹೊಲವನ್ನು ಮತ್ತೆ ಬೇರೆಯವರಿಗೆ ಮಾರಾಟ ಮಾಡಿರ್ತಾರೆ. ಇದು ಆಲ್ರೆಡಿ ಖರೀದಿಯಾಗಿತ್ತು, 2004ರಲ್ಲಿ ಖರೀದಿಯಾಗಿತ್ತು. ಬಟ್ ಅಮರಪ್ಪ ನಾಯ್ಕಿಗೆ ಅದನ್ನು ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಆರೋಗ್ಯದಲ್ಲಿ ಏರ್ಪೇರಾಗಿದ್ದ ತಮ್ಮ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು 2024ರಲ್ಲಿ ಸುಧಾಬಾಯಿ ಅವರು ತೀರ್ಕೊಂಡ ನಂತರ ಅವರ ಮಗನಾಗಿ ಪೋತಿ ವಿರಾಸ ಆಧಾರದ ಮೇಲೆ ತಾಲೂಕು ದಂಡಾಧಿಕಾರಿಗಳು ಆ ಮಗನಿಗೆ ಯಾರೋ ಪಾಂಡುರಂಗ ಅವರ ಹೆಸರು ಪಾಂಡುರಂಗ ಅವರಿಗೆ ವರ್ಗಾವಣೆ ಮಾಡಿರ್ತಾರೆ. ಇಲ್ಲಿ ಯಾರಿಗೆ ಏನೇ ಆಗಿದೆ ಅಂದರೆ ದಿವಂಗತ ಅಮರಪ್ಪ ನಾಯ್ಕರು ಆಲ್ರೆಡಿ 2004ರಲ್ಲಿ ಖರೀದಿ ಮಾಡಿರ್ತಾರೆ. ಆ ಖರೀದಿಯಾದಂಥ ಹೊಲವನ್ನು ಇವತ್ತು ಅಮರಪ್ಪ ನಾಯ್ಕ ಅವರಿಗೆ ಬರಬೇಕಾಗಿತ್ತು. ಇವತ್ತು ತಾಲೂಕು ದಂಡಾಧಿಕಾರಿಗಳು ಯಾವುದೇ ಒಂದು ಅದನ್ನು ಹಣದ ಆಮಿಷಕ್ಕೆ ಒಳಗಾಗಿ ಅಲ್ಲಿ ಅಮರಪ್ಪ ನಾಯ್ಕಿಗೆ ಮಾಡಬೇಕಾದಂಥ ಹೊಲವನ್ನು ಕೆ ಸುಧಾಬಾಯಿ ಅವರ ಪುತ್ರನಾದಂಥ ಪಾಂಡುರಂಗ ಅವರಿಗೆ ಪೋತಿ ವಿರಾಸ ಆಧಾರದ ಮೇಲೆ ಹೊಲವನ್ನು ವರ್ಗಾವಣೆ ಮಾಡಿರ್ತಾರೆ. ಇಲ್ಲಿ 2 ಎಕರೆ ಪೈಕಿ 1 ಎಕರೆ ಅಲ್ಲಿ ಪಂಚಾಯತ್ ಕಟ್ಟಡ ಇರ್ಬೋದು, ಕೆರೆ ಇರ್ಬೋದು. ಹಾಗಾಗಿ ಅಲ್ಲಿ ಇದುವರೆಗೆ ಯಾವುದೇ ಒಂದು ಸಾಗುವಳಿ ಆಗಲಿ ಇದಾಗಲಿ ಯಾರ ಅಮರಪ್ಪ ನಾಯ್ಕರವರ ಕಬ್ಜೆಯಲ್ಲಿ ಇರ್ತದೆ. ಹಾಗಾಗಿ ತಾಲೂಕು ದಂಡಾಧಿಕಾರಿಗಳು ಅದನ್ನು ಗಮನದಲ್ಲಿಟ್ಟುಕೊಂಡು 1-2 ಕುಟುಂಬ ನಡುವೆ ಜಗಳ ಹಚ್ಚುವಂಥ ಕೆಲಸ ಮಾಡಿದ್ರೆ ಅದನ್ನು ಕೂಡಲೇ ಇಮಿಡಿಯೇಟ್ಲಿ ಯಥಾಸ್ಥಿತಿ ಕಾಪಾಡಿಕೊಂಡು ಅದನ್ನು ಅಮರಪ್ಪ ನಾಯ್ಕ ಅವರ ಪುತ್ರರಾದ ನರಸರೆಡ್ಡಿ ಅವರಿಗೆ ಹೊಲವನ್ನು ವರ್ಗಾವಣೆ ಮಾಡಬೇಕಂತೇಳಿ ಈ ತಾಲೂಕಾ ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ. ಮುಂದೊಂದು ದಿನ ಈ ರೀತಿ ತಾಲೂಕು ದಂಡಾಧಿಕಾರಿಗಳು ಯಾವುದೇ ಇಂಥ ಲಿಟಿಗೇಷನ್ ಇರ್ತಕ್ಕಂಥ ಹೊಲಗಳನ್ನು ಯಾವುದೇ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಇಲ್ಲಿ 2 ಕುಟುಂಬದ ನಡುವೆ ಜಗಳ ಹಚ್ಚಿದ್ರೆ ಆ ಮುಂದಾಗುವಂಥ ಅನಾಹುತಗಳಿಗೆ ತಾಲೂಕು ದಂಡಾಧಿಕಾರಿಗಳು ಕಾರಣ ಆಗ್ತಾರೆ. ಆಲ್ರೆಡಿ RI ಅವರು ಇದು ತಕರಾರಿದೆ, ಇದನ್ನು ಮಾಡಬಾರ್ದು ಅಂತೇಳಿ ಅವರು ರಿಜೆಕ್ಟ್ ಮಾಡಿದ್ರು ಸಹ ತಾಲೂಕು ದಂಡಾಧಿಕಾರಿಗಳು ದುಡ್ಡಿನ ಆಮಿಷ ಒಳಗಾಗಿ ಆ ಹೊಲವನ್ನು ಪಾಂಡುರಂಗ ಅವರ ಹೆಸರಿನಲ್ಲಿ ವರ್ಗಾವಣೆ ಮಾಡಿರ್ತಾರೆ. ಪಾಂಡುರಂಗ ಅವರು ಕೆಲವೇ 1 ತಿಂಗಳಲ್ಲಿ ಮತ್ತೆ ಬೇರೆಯವರಿಗೆ 2 ದಿನದಲ್ಲಿ ಬೇರೆಯವರಿಗೆ ಹೊಲವನ್ನು ಮಾರಾಟ ಮಾಡಿರ್ತಾರೆ. ಹಾಗಾಗಿ ತಾಲೂಕು ದಂಡಾಧಿಕಾರಿಗಳು 2 ಕುಟುಂಬದ ನಡುವೆ ಜಗಳ ಹಚ್ಚುವಂಥ ಕೆಲಸ ಮಾಡಿದರೆ ಅದರ ಹಣದ ಆಮಿಷಕ್ಕೆ ಒಳಗಾಗಿ ಇವತ್ತು 2 ಕುಟುಂಬದ ಜಗಳ ಹಚ್ಚಿ ಅದೇನೋ ಕಾರಣ ಅನಾಹುತಗಳ ಕಾರಣ ಆದರೆ ತಾಲೂಕು ದಂಡಾಧಿಕಾರಿಗಳು ಕಾರಣ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ.
ಏನು ಸರ್ ನಿಮ್ಗೆ ಏನು ಅನ್ಯಾಯ ಆಗಿದೆ? ಸರ್ ಇದೇ ರೀತಿಯಾಗಿ ದಿವಂಗತ ಅಮರಪ್ಪ ನಾಯ್ಕ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು 2004ರಲ್ಲಿ 3 ಎಕರೆ ಹೊಲ ಖರೀದಿ ಮಾಡಿರ್ತಾರೆ. ಯಾರು ಕಡ್ಲಿದ್ದಂದರೆ ಸುಧಾಬಾಯಿ ಅವ್ರು ಕಡ್ಲಿದ್ದ. ಸುಧಾಬಾಯಿ ಅವ್ರು ಕಡ್ಲಿದ್ದ ಖರೀದಿ ಮಾಡಿ ಪೆಂಡಿಂಗ್ ರಿಜಿಸ್ಟ್ರು ಮಾಡಿಸಿರ್ತಾರೆ. ಆಗಿನ ಕಾಲಕ್ಕೆ ಪೆಂಡಿಂಗ್ ರಿಜಿಸ್ಟ್ರ್ ಮಾಡಿರ್ತಾರೆ. ಅದು ದುಡ್ಡು ಕಟ್ಟಿರೋದಲ್ಲ, ಅದಕ್ಕೆ ಪೆಂಡಿಂಗ್ ಮಾಡಿಸೋಣ. ಅದು ಪೆಂಡಿಂಗ್ ರಿಜಿಸ್ಟ್ರ್ ಅದು 1 ವರ್ಷದಾಗ ಬಿಡಿಸಬೇಕು. ಅದನ್ನು ನಾವು ಹೊರಗ ಜಯಪುರಂ ತರಬೇಕು ಅಂಬಷ್ಟಿಗೆಲ್ಲ ಅನಾರೋಗ್ಯದಿಂದ ಆತನ ಹೆಂಡ್ತಿಗೆ ಸ್ವಲ್ಪ ಇದಾಗ್ತದ. ದವಾಖಾನೆ ಆಸ್ಪತ್ರೆ ರಾಯಚೂರು ಬೆಂಗಳೂರು ಎಲ್ಲ ಅಡ್ಡಾಡ್ತಾರೆ. ಅವರೆಲ್ಲ ಸುಸ್ತಾಗಿ ಅದನ್ನು ಬದಿಗಿಡ್ತಾರೆ. ಅದನ್ನು ಇದು ತಗೊಂಡಿದ್ದು ಮುತ್ತ ಪಡ್ತಾಳೆ ಕೇಳ್ತಿ ಲಕ್ಷ್ಮಿ ಅಂತ. ಅದು ಆದ ನಂತರ ಸ್ವಲ್ಪ ಒಂದು 6 ತಿಂಗಳ ಅದನ್ನು ತಡೆ ಇಟ್ಟ ಕಾರಣ ಮತ್ತೆ ಅದನ್ನ ಹುಡುಗರು ಚಿಕ್ಕವರಿದ್ದರು. ನರಸರೆಡ್ಡಿ, ಹನುಮಂತ ರೆಡ್ಡಿ ಎಲ್ಲರೂ ಚಿಕ್ಕವರಿದ್ದರು. ಅವರು ಅನಾರೋಗ್ಯದಿಂದ ಅವರು ಬೆಂಗಳೂರು, ಆಮೇಲೆ ಹೈದರಾಬಾದು, ಮಾನ್ವಿ, ರಾಯಚೂರು ಎಲ್ಲ ತೋರಿಸ್ಕೊಂಡ್ರು. ಅವರಿಗೆ ಅಸ್ತಮಿತ್ತು. ಅದು ಅವರಿಗೆ ಏರುಪೇರಾಗಿ ಅವರು 2012ರಾಗ ಮೃತಪಟ್ಟರು. ಇವರು ಚಿಕ್ಕವರು ನರಸರೆಡ್ಡಿ ಅವರು. ಅದು ಏನು ಕಾರಣದಿಂದ ಇವರು ಸುಮ್ಕೆ ಆದರು. ಆದ ನಂತರ ಇವಾಗ ಒಂದು 2002ರಲ್ಲಿ ಅದನ್ನು ಜಯಫಾರ್ಮ್ಗೆ ಎಲ್ಲ ಅವ್ರು ಕಕ್ಕಾದಂಥ ಮಾದೇವಪ್ಪಗೆ ಕೊಟ್ಟ ಮೇಲೆ ಅದು ರಾಯಚೂರು ತನಕ ಹೋಗಿ ಅದನ್ನು ಜಯಫಾರ್ಮ್ ಬಿಡಿಸ್ಕೊಂಬಂದು ಆರ್ಡ್ರ್ ಹಾಕ್ಸ್ಕೊಂಬಂದು 2023 ಆರ್ಡ್ರ್ ಆಯಿತು. ಆರ್ಡ್ರ್ ಕಾಪಿ ನೋಡಿ ನರಸರೆಡ್ಡಿ ನಾಯ್ಕಿಗೆ ಅದು ಪಾಣಿ ಮಾಡಬೇಕು ತಹಶೀಲ್ದಾರ್ ರಾಜಿ ಪಿರಂಗಿ ಅವರು. ಅದು ರೊಕ್ಕದ ಆಸೆಗೆ ಅದನ್ನು ತಡೆ ಹಿಡಿದು ಅದನ್ನು ಬೇರೆಯವ್ರ ಹೆಸರಲ್ಲೇ ಮಾಡೋ ಪ್ರಯತ್ನ ಮಾಡ್ಯಾರ. ಅದು ರಾಜು ಪಿರಂಗಿ ಅವರು. ಆಮೇಲೆ ಖರೀದಿ ಮಾಡೋಕೆ ಕೆಲವು ಪಾಂಡುರಂಗದಲ್ಲಿ ಹೋಗ್ಯಾರ. ಕೆಲವು ಮಂದಿ ಹೋಗಿ ಸುರೇಶ್ ಆಗಿರ್ಬೋದು, ಇನ್ನು ಯಾರು ಅಂದ್ರಲ್ಲ ನಾರಾಯಣ ಸ್ವಾಮಿ, ನಮ್ಮ ಚಿಕ್ಕೋಟ್ನಿಕೋಲ್ ಗ್ರಾಮದ ಶಿವಲಿಂಗ, ಆಮೇಲೆ ಹೋಗಿ ಕೇಸಿ ನಾವು ತಗೊಂತೀವಿ, ನಮ್ಮ ಅಲ್ಲಿ ಕತ್ತದ, ಇದು ನಮಗೆ ಸಂಬಂಧಪಟ್ಟವಲ್ಲ, ಅವ್ರಿಗೆ ನಂಗೆ ಖರೀದಿ ಮಾಡಿಲ್ಲ ಅಂತ ಹೇಳಿ ಹಣದ ಹಾಕಿ ತೋರಿಸ್ಯಾರ ಪಾಂಡುರಂಗಿಗೆ. ತೋರಿಸಿದ ಮೇಲೆ ಅವ್ರು ಏನು ಮಾಡಿಬಿಟ್ರೆ, ಆಯ್ತಪ್ಪ ನನ್ನ ಹೆಸರಲ್ಲಿ ಮಾಡಿಸ್ರಿ, ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಲ್ಲ. ನರಸರೆಡ್ಡಿ ನಾಯಕ್ ಅಂತೇಳಿ ನಮ್ಮದು ಚಿಕ್ಕಕೊಟ್ನೆಕಲ್ ಗ್ರಾಮ, ಮಾನ್ವಿ ಹೋಬಳಿ ಚಿಕ್ಕಕೊಟ್ನೆಕಲ್ ಗ್ರಾಮದಲ್ಲಿ ನಮ್ಮ ಸರ್ವೆ ನಂಬರ್ 5. 2004ಕ್ಕೆ ನಮ್ಮಪ್ಪ ನಮ್ಮ ತಂದೆಯವರಾದ ಅಮರಪ್ಪ ನಾಯಕ್ ಅವರು ಖರೀದಿ ಮಾಡಿದ ಮ್ಯಾಗ ಅದು ಆ ಕಾಲಕ್ಕೆ ಪೆಂಡಿಂಗ್ ರಿಜಿಸ್ಟರ್ ಅಂತ ಬರ್ತದಂತೆ. ಪೆಂಡಿಂಗ್ ರಿಜಿಸ್ಟರ್ ಮಾಡಿಸಿದ ಮ್ಯಾಗ ಎಲ್ಲ ಜಯಫಾರ್ಮ್ ಎಲ್ಲ ಬಂದ ಮ್ಯಾಗ 2023 ಎಲ್ಲ ಪೆಂಡಿಂಗ್ ರಿಜಿಸ್ಟರ್ಗೆ ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡ್ಕೊಂಡು ಬಂದ ಮ್ಯಾಗ ಮಾನ್ಯ ತಹಶೀಲ್ದಾರಾದ ರಾಜು ಪಿರಂಗಿ ಅವರು ಬೇರೆಯವರಿಗೆ ಅಂದರೆ ಸುಧಾಬಾಯಿ ಅವರು ಹೆಸರಲ್ಲಿ ಪಾಣಿತ್ತು. ಅದು ಪೋತಿ ಯುವರಾಜ್ ಮ್ಯಾಗ ಅವ್ರ ಮಗರಾದ ಪಾಂಡುರಂಗ ಅವರಿಗೆ ವರ್ಗಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಮಗೆ ಗಮನಕ್ಕೆ ಬಂದ ಮ್ಯಾಗ ನಾವು ಇದು ನಮ್ಮ ತಕ್ಕಂಥ ದಾಖಲೆಗಳನ್ನು ಅವರಿಗೆ ಕೊಟ್ಟ ಮ್ಯಾಗ ಇದು ಸರ್ ತಕರಾರು ಐತಿ, ಇದು ನಮಗೆ ವರ್ಗಾವಣೆ ಮಾಡಬೇಡಿ, ನಾವು ಯಾಕಂದ್ರೆ ಖರೀದಿ ಮಾಡಿರಿ ಅಂತ ಹೇಳಿದ್ರು ಕೂಡ ನಮಗೆ ಏರಿಂಗ್ ಕರೀಲಾರದೆ, ನಮಗೆ ಗಮನಕ್ಕೆ ತರಲಾರದೆ, ನೀವು ನಮ್ಮ ಸಂಬಂಧ ಇಲ್ಲ ಅಂತೇಳಿ, ದಾಖಲೆ ನಮಗೆ ನೋಡೋದಿಲ್ಲ ಅಂತೇಳಿ ನಮಗೆ ಒಂದು ಅವಶ್ಯ ಸಂಪರ್ಕ ಬೈದು, ನೀವು ಹೊರಬೇಕಿಲ್ಲ, ನೀವು ಯಾರಂತ ನನಗೆ ಗೊತ್ತಿಲ್ಲ ಅಂತೇಳಿ ನಮಗೆ ಆಹ್ವಾನ ಮಾಡಿ, ನಮಗೆ ಒಟ್ಟು ಯಾವುದೇ ಮಾಹಿತಿ ಇಲ್ಲದಾಗೆ ಏರಿಂಗ್ ಕರೀಲಾರಂಗೆ ಅವರಿಗೆ ಮುಟೇಶನ್ ಮಾಡ್ತಾರೆ. ಮುಟೇಶನ್ ಮಾಡಿ 24 ಮುಟೇಶನ್ ಆದಮೇಲೆ 25 ಕ್ರಿಸ್ಮಸ್ ಹಬ್ಬ ಇದ್ದ ಕಾರಣ 26ಕ್ಕೆ ಅವರಿಗೆ ಇನ್ನೊಬ್ಬರಿಗೆ ಮಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತಹಶೀಲ್ದಾರ್ ಅವ್ರಿಗೆ ಹೇಳಿವಿ, ಅದ್ರಾಗ ನಮ್ಗೆ ಸರ್ಕಾರಿ ಬಿಲ್ಡಿಂಗ್ ಇದೆ, ನಾವು ಅಪ್ಪವರಾದಂಥ ಅಮರಪ್ಪ ನಾಯ್ಕ ಅವರು ಗ್ರಾಮ ಪಂಚಾಯತಿ ಅವ್ರಿಗೆ ದೇಣಿಗೆ ಕೊಟ್ಟಾರ. ಅದನ್ನು ದಯವಿಟ್ಟು ಅದನ್ನು ಇನ್ನೂ ಪರಿಶೀಲನೆ ಮಾಡಿ ನೋಡಿ, ನಿಮ್ಮಿಂದ ಅದು ತಪ್ಪಿದೆ, ನಿಮ್ಮಿಂದ ಆಗಿಲ್ಲ ಅಂದ್ರೆ ಸಿವಿಲ್ ಕೋರ್ಟಿಗೆ ಕಳಿಸಿ ನಾವು ಅವ್ರಿಗೆ ವಾದ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಂತೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮಗೆ ಏನೋ ಗಮನಕ್ಕಿಲ್ಲದೆ ಅವ್ರಿಗೆ 2 ದಿನದಾಗೆ ಹಣದ ಆಮನಿಸಿಗೆ ಅವ್ರಿಗೆ 2 ದಿನದಾಗೆ ಅವ್ರಿಗೆ ಪಾಣಿ ಮಾಡ್ತಾರೆ. 24 ನಮ್ಮ 5ಕ್ಕೆ ಕರೆದು 7 ಪಾಣಿ ಮಾಡ್ತಾರೆ. 24ಕ್ಕೆ ಅವ್ರಿಗೆ ಪಾಣಿ ಆಗುತ್ತೆ ಸುಧಾಬಾಯಿ ಮಗ್ಗದ ಪಾಂಡುರಂಗ ಅವರು 26ಕ್ಕೆ ಮತ್ತೆ ಬೇರೆಯವರಿಗೆ ಶಿವಲಿಂಗನವರ ತಮ್ಮನಾದ ಹನುಮಂತರಾಯ ತಂದೆ ನರಸಿಂಗಪ್ಪ ಅವರಿಗೆ ಇಲ್ಲಿ ನಮ್ಮ ಇದು ಮಾನ್ವಿಗೆ ಗೊತ್ತಾಗುತ್ತೆ ಅಂತೇಳಿ ಶಿನ್ನೂರಾಗ ಕಳ್ಳ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಆಮೇಲೆ ಈಗ ನಮಗಾದ ಅನ್ಯಾಯಗಳನ್ನು ಏನಾದರೂ ನಾವು ಅವರು ಜಗಳಾಡಿ ಹೊಡೆದಾಡ್ಕೊಂಡು ಏನಾದ್ರು ಸತ್ತರೆ ನೇರ ಹೊಣೆ ತಹಶೀಲ್ದಾರರು, ಆಮೇಲೆ ಶರಣ್ ಸಿಂಗ್ ಅವರು, ಆಮೇಲೆ RI ಆದ ಶರಣ್ ಸಿಂಗ್ ಅವರು, ಆಮೇಲೆ ವಿ ಆದ ಪ್ರಭಾಕರ್ ಅವರು ನೇರ ಹೊಣೆಯಾಗಿರ್ತಾರೆ. ನಾವು ಏನನ್ನ ಸತ್ರು, ಏನಾದರೂ ಮಾಡ್ಕೊಂಡು ಸತ್ರು ನೇರ ಹೊಣೆ
ತಹಸೀಲ್ದಾರ್ ಆದ ರಾಜು ಪಿರಂಗರ್ ಆಗಿರ್ತಾರೆ. ಅಲ್ಲ ಸರ್, ಈಗ ಏನಂತಂದರೆ ನಿಮಗೆ ಒಂದು ರೀತಿಯಲ್ಲಿ ಅವತ್ತು ಹಕ್ಕುಗಳ ನಿಂದನೆ ಮಾಡಿದ್ರೆ ಅಂತ ಹೇಳ್ತಾರೆ. ಈಗ ಹಣದ ಆಮಿಷಕ್ಕೆ ಒಳಗಾಗಿ ಇದು ಈ ರೀತಿಯಾಗಿ ಜಮೀನನ್ನು ಬೇರೆಯವರಿಗೆ ಪರಬರೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರು ಸರ್ ಅವ್ರು ಮಾಡಿದವರು? ಯಾರು ನಿಮಗೆ ಬೆದರಿಕೆ ಹಾಕಿದವರು? ಯಾರು ಅವತ್ತು ಹಕ್ಕುಗಳನ್ನು ನಿಂದಿಸಿದವರು ಯಾರು? ರಾಜು ಪಿರಂಗಿ ಅವರು ಸರ್. ಡೈರೆಕ್ಟರ್ ಆಫೀಸ್ಗೆ ಹೋದ್ರೆ ತಹಸೀಲ್ದಾರ್ ಅವ್ರು ಹೋಗಿದ್ರೆ ಏನಂತ ಗೊತ್ತಾ, ನಿಮ್ಮ ಡಾಕ್ಯುಮೆಂಟ್ ನಾನು ಯಾಕೆ ನೋಡ್ಲಯ್ಯ, ನೀನು ಏನಿದ್ರು ಕೊಟ್ಟೆ ನೋಡಿಕೆ ನಾನು ಪಾಣಿ ಮಾಡಿ ನೋಡಿ ಬೇಕಾದ್ ಮಾಡ್ಕೋದು ಅಂತ ಹೇಳಿ ಗದರ್ಸ್ತಾರೆ ಸರ್ ನಮ್ಗೆ. ಈ ರೀತಿ ಒಬ್ಬ ತಾಲೂಕು ದಂಡಾಧಿಕಾರಿ ಆ ರೀತಿ ಮಾಡಬಾರ್ದಲ್ಲ ಸರ್? ಮಾಡಿದ್ರು ಅವರು ಇದು ಮಾಡ್ಯಾರ ಸರ್, ನಮ್ಗೆ ಮಾಡ್ಯಾರ. ಆಮೇಲೆ ನಾವು ಒಬ್ಬರೇ ಹೋಗಿ ನಮ್ಮ ಗ್ರಾಮಸ್ಥರಾದಾರ, ನಮ್ಮ ಸಂಬಂಧಿಕರಾದಾರ, ನಮ್ಮ ಬಂಧುಗಳಾದ ರಾಮನಾಯಕನವರು, ಅಮರನಾಯಕನವರು, ಆಮೇಲೆ ಎಲ್ಲರೂ ಹೋಗಿದ್ದಾರೆ. ಎಲ್ಲರೂ ಹೋದ್ರು, ಯಾರಿಗೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅವರು. ಕುಂದ್ರೋಗ್ಬಿಟ್ಟಿಲ್ಲ ನಮ್ಮ ಸ್ವಂತ ಅಕ್ಕನ ಗಂಡಾದ ವಕೀಲರು ವೀರೇಶ್ ನಾಯಕರು ಗಾರಲ್ದಿನವರು ರಾಯಚೂರಿಂದ ಬರ್ತಾರೆ. ನೀನು ನಮಗೆ ಸಂಬಂಧ ಇಲ್ಲ, ನೀನು ಯಾರಂತ ಗೊತ್ತಿಲ್ಲ, ನರ್ಸಡಿ ಸಂಬಂಧ ಅಂತೇಳಿ ಅವ್ರನ್ನ ಬೈದು ಕಳಿಸ್ತಾರೆ. ನೀನು ವಕೀಲ ಆದರೆ ನೀನು ಕೋಟೆ ನೋಡಿಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವು ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಹಂಗೆ ಸಮಾಧಾನ ಮಾಡಿ ಕಳಿಸ್ಯಾರ. ನಮಗೆ ಏನಂತ ಹೇಳ್ತಾರೆ, ಆಯ್ತು ರೀ ನಿಮಗೆ ನಾವು ಕರೆದು ನೀವು ಒರಿಜಿನಲ್ ಇದು ನಾವು ಆಯ್ತು ರೀ ನೀವು ಕುಂತು ಮಾತಾಡಮ್ಮ ಅಂತೇಳಿ ನಮ್ಮ ಸಮಾಧಾನ ಮಾಡಿದಂಗೆ ಮಾಡಿ ನಮ್ಮನ್ನು ಸೋಬಾರ್ದು ಅವ್ರು ಆ ಕಡೆ ಸಪೋರ್ಟ್ ಮಾಡಿ ಅವ್ರಿಗೆ 3 ಲಕ್ಷ ರೂಪಾಯಿ ರೊಕ್ಕ ತಗೊಂಡ್ರಂತ ಗಮನಕ್ಕೆ ಬಂದೈತಿ. ರಾತ್ರಿ 8:30 ತಮ್ಮ ಹಾಕಿ ಅವರಿಗೆ ಇದು ಮಾಡ್ತಾರೆ. ಯಾರು ಸರ್ ದುಡ್ಡು ತೊಗೊಂಡವ್ರು? ಯಾರು ಸರ್ 3 ಲಕ್ಷ ತೊಗೊಂಡ್ರು ಅಂತ ಹೇಳ್ತಾರೆ, ಆರೋಪ ಮಾಡ್ತಾರೆ. ಯಾರು ಸರ್? ಸುರೇಶ್ ಅಂತೇಳಿ ಖಾತ್ರಿ ಸುರೇಶ್ ಅವರು, ಆಮೇಲೆ ನಾರಾಯಣ ಸ್ವಾಮಿ ಅವರು, ಅವ್ನು ಶಿವಲಿಂಗ ಅಂತೇಳಿ ನಮ್ಮೂರು ಶಿವಲಿಂಗಪ್ಪ ಅಂತೇಳಿ ಇವರು 3 ಮೋಸ ಮಾಡಿ. ಕೃಷ್ಣಾ ನದಿಯಲ್ಲಿ ಹವ್ಯಾಸಿ ಮೀನುಗಾರರ ವಜಲಪ್ಪನ ಬಲೆಗೆ ಬರೋಬ್ಬರಿ 27 ಕೆಜಿ ತೂಕದ ಬೃಹತ್ ಗಾತ್ರದ ಮೀನು. ದಿನ ಬದುಕಿಗೆ ಕೃಷ್ಣಾ ನದಿ ಆಸರೆಯಾಗಿ ತೀರದ ಹಳ್ಳ ಕೆರೆಗೆ ಮೀನುಗಾರಿಕೆ ಉದ್ಯೋಗವಾಗಿ ಪರಿಣಮಿಸಿದ್ರೆ, ಮೀನು ಹಿಡಿಯುವ ಹವ್ಯಾಸಿ ಮೀನುಗಾರ ಯುವಕರಿಗೂ ಖುಷಿಯಿಂದ ಸಂಭ್ರಮಿಸಲು ಕಾರಣವಾಗಿದೆ. ಹೀಗಾಗಿ ನದಿ ತೀರದ ಅಲ್ಲಲ್ಲಿ ಮೀನು ಹಿಡಿಯುವ ಹವ್ಯಾಸಿ ಮೀನುಗಾರರ ಯುವಕರ ಸಂಖ್ಯೆನೂ ಕಡಿಮೆ ಇಲ್ಲ. ನದಿಯಲ್ಲಿ ಮೀನುಗಾರಿಕೆಗಾಗಿ ಬಲೆ ಬೀಸಿದಾಗ ಕಟ್ಲೆ ಮೀನು, ಬಾಳೆ ಮೀನು, ಹಾವು ಮೀನು ಸೇರಿದಂತೆ ವಿವಿಧ ಜಾತಿಯ ಮೀನುಗಳು ಬಲೆಗೆ ಬೀಳುವುದು ಸಾಮಾನ್ಯ. ಆದರೆ ಗದ್ದಿಗೆ ಗ್ರಾಮದ ಹವ್ಯಾಸಿ ರೂಢಿಸಿಕೊಂಡ ಮೀನುಗಾರ ವಜಲಪ್ಪ ಸೋಮವಾರ ಸ್ನೇಹಿತರೊಂದಿಗೆ ನದಿಯಲ್ಲಿ ಮೀನು ಹಿಡಿಯಲು ಹೋದಾಗ ಬರೋಬ್ಬರಿ 27 ಕೆಜಿ ತೂಕದ ಅಪರೂಪದ ಮೀನೊಂದು ಸಿಕ್ಕು ಸಂಭ್ರಮಿಸಲು ಕಾರಣವಾಗಿದೆ. ನದಿಯಲ್ಲಿ ಜಾಸ್ತಿ ನೀರಿದ್ದಾಗ ಈ ಗಾತ್ರದ ಮೀನು ಸಿಗುವುದಿಲ್ಲ. ನೀರಿನ ಮಟ್ಟ ತಗ್ಗಿದ್ರಿಂದ ಇಂತಹ ಗಾತ್ರದ ಮೀನು ಸಿಗಲು ಕಾರಣವಾಯಿತೆಂದು ವಜಲಪ್ಪ ತಿಳಿಸುತ್ತಾರೆ. ಮೀನು ಪ್ರಿಯರು ನೋಡಲು ವಜಲಪ್ಪನ ಗದ್ದಿಗೆಯ ಮನೆಗೆ ತೆರಳುತ್ತಿದ್ದಾರೆ. ಆನಂದ್ ತುರ್ವಿಹಾಳ್, NKS TV4 ನ್ಯೂಸ್, ಲಿಂಗಸುಗೂರು. ಜಾತಿ ಹೆಸರಲ್ಲಿ ಒಡೆದಾಳುವವರಿಗೆ ಎರಡೋನಾ ಮಸೀದಿಯಲ್ಲಿನ ಮುಸ್ಲಿಂ ಬಾಂಧವರ ಅನ್ನಪ್ರಸಾದ ಪಾಠವಾದಂತಿದೆ. ಹೌದು, ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಅನೇಕ ಹಬ್ಬಗಳು, ಉತ್ಸವಗಳು, ವ್ರತಾಚರಣೆಗಳು ವೈವಿಧ್ಯಮಯವಾಗಿ ನಡೆದುಕೊಂಡು ಬಂದದ್ದು ಇತಿಹಾಸ. ಹಿಂದೂಗಳ ಹಬ್ಬಗಳಾಗಿದ್ದ ಮುಸ್ಲಿಮರು, ಮುಸ್ಲಿಮರ ಹಬ್ಬಗಳಾಗಿದ್ದ ಹಿಂದೂಗಳು ಜೊತೆಗೂಡಿ ಆಚರಿಸುವ ಹಳ್ಳಿಗಳ ಹಬ್ಬಗಳು ಭಾವೈಕ್ಯತೆಯನ್ನ ಪ್ರತಿಬಿಂಬಿಸುತ್ತವೆ. ತಮ್ಮ ತಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ತಕ್ಕಂತೆ ಜನತೆ ಹಬ್ಬ ಹಾಗೂ ಆಚರಣೆಗಳನ್ನ ಸೌಹಾರ್ದತೆಯೊಂದಿಗೆ ಆಚರಿಸಿ ಭಕ್ತಿಯ ಪರಾಕಾಷ್ಠೆ ಮೆರೆಯುತ್ತಾ ಬಂದಿದ್ದಾರೆ. ಅದರಂತೆ ಮುಸ್ಲಿಮರ ಪವಿತ್ರ ರಂಜಾನ್ ಹಬ್ಬವಿದ್ದಾಗ ಹಿಂದೂಗಳು ರೋಜಾದಾರರಿಗೆ ಇಫ್ತಿಹಾರ್ ಕೂಟ ಏರ್ಪಡಿಸಿದ್ರೆ, ಹಿಂದೂಗಳು ವ್ರತಾಚರಣೆಯಲ್ಲಿದ್ದಾಗ ಮುಸ್ಲಿಮರು ಸೌಹಾರ್ದ ಕೂಟ ಏರ್ಪಡಿಸುವುದು ಸರ್ವೇ ಸಾಮಾನ್ಯ. ಅಂತೆಯೇ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಎರಡೋನಾ ಗ್ರಾಮದ ಮುಸ್ಲಿಂ ಬಾಂಧವರು ಜಾಮಿಯಾ ಮಸೀದಿ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸೋಮವಾರ ಅವರಿಷ್ಟರ ಖಾದ್ಯ ಆಹಾರ ಪದಾರ್ಥಗಳನ್ನು ತಯಾರಿಸಿ ಉಣಬಡಿಸಿ ಭಾವೈಕ್ಯತೆಯ ಭಕ್ತಿ ಸಮರ್ಪಿಸಿದ್ದಾರೆ. ದೇವನೊಬ್ಬ, ನಾಮ ಹಲವು ಎಂಬಂತೆ ದಾನ ಧರ್ಮಕ್ಕೆ ಜಾತಿ ಅಡ್ಡಿಯಾಗುವುದಿಲ್ಲ ಎಂಬ ವಾಣಿಯಂತೆ ಹಳ್ಳಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಸಂದೇಶ ರವಾನಿಸಿದ್ದಾರೆ. ಜಾತಿ ಧರ್ಮ ಎಣಿಸದೆ ಸತ್ಯ ಶುದ್ಧ ಕಾಯಕದಿಂದ ಬಂದ ಹಣದಲ್ಲಿ ನಾವು ಮಾಡುವ ಪರಿಶುದ್ಧ ಮನಸ್ಸಿನ ದಾನದಿಂದ ಪುಣ್ಯ ನಮ್ಮನ್ನ ಹಿಂಬಾಲಿಸಿ ದೇವರ ಒಲುಮೆಗೆ ಪಾತ್ರರಾಗಲು ಸಾಧ್ಯ ಎಂದು ಮೌಲ್ವಿ ಮಜಾರ್ ಖಾಲಿದ್ ಹೇಳಿದ್ರು. ಆನಂದ್ ತುರ್ವಿಹಾಳ್, NKS TV4 ನ್ಯೂಸ್, ಲಿಂಗಸುಗೂರು. अस्सलामु अलैकुम व रहमतुल्लाहि व बरकातुहू। एक हो जाएं तो बन सकते हैं खुर्शीद मुबीन, वरना बिखरे हुए इन तारों से क्या काम बने। यही है इबादत, यही है दीन ईमान, के काम आए दुनिया में इंसान के इंसान। दिलों में हुब्बे वतन है अगर तो एक रहें, निखारना ये चमन है अगर तो एक रहें। हम अपनी जान के दुश्मन को भी अपनी जान समझते हैं, मोहब्बत की इसी मिट्टी को हिंदुस्तान समझते हैं। सारे संदूकों भर कर दफन कर दे नफरतें,
आज इंसान को मोहब्बत की जरूरत है बहुत। अब तो मजहब कोई ऐसा भी चलाया जाए, अब तो मजहब कोई ऐसा भी चलाया जाए जिसमें इंसान इंसान बनाया जाए। मजहब नहीं सिखाता आपस में बैर रखना, हिंदी हैं हम वतन हैं हिंदू सिता हमारा। एक दौर था जंग आजादी का जिसमें ये नारा दिया गया था, हिंदू मुस्लिम सिख ईसाई हम सब हैं भाई भाई। इसलिए हम इस जंग को जीत लिए और दुश्मन हार गया। आज भी वो दौर लाने की जरूरत है, लेकिन हम थोड़ा बदल के कहते हैं हिंदू मुस्लिम सिख ईसाई हम सब में है अच्छी लड़ाई। इस लड़ाई को खत्म करना है, एक होना है। और मोहम्मद रसूलुल्लाह सल्लल्लाहु अलैहि वसल्लम जब मक्का से हिजरत करके मदीना तशरीफ ले गए तो वहाँ सबसे जो पहला बयान हुआ वो दो चीजों पे हुआ। वो दो चीज यह है, आपस में सलाम को फैलाएं, आपस में आदाब को फैलाएं और लोगों को खाना खिलाएं। सलाम फैलाएंगे अमन फैलेगा और खाना खिलाएंगे मोहब्बत पैदा होगी। तो हम सबका यही मिशन है, एक हो जाएं, इंशाअल्लाह कोई कुछ नहीं कर सकता है। आज हम सबको एक होने की जरूरत है। बहुत खुशी हो रही है इन बस्ती पर कि इन्होंने बहुत ही शानदार कदम उठाया है, बहुत ही अच्छी सोचे हैं कि नफरतों को ख़त्म करेंगे, मोहब्बत को ज़िंदा करेंगे। जो मोहब्बत को ज़िंदा करता है वही आबाद होता है। और यहाँ रसूलुल्लाह सल्लल्लाहु अलैहि वसल्लम की सुन्नतें ज़िंदा हो रही है। रसूलुल्लाह का फरमान हुआ था कि आपस में लोगों को खाना खिलाओ, सलाम फैलाओ, इंशाअल्लाह लोगों के अंदर से कुदूरत नफरत सब ख़त्म हो जाएगा, मोहब्बत फैल जाएगी। बहरहाल बहुत खुशी की बात है कि बस्ती वालों ने बेहतरीन निज़ाम कायम किया है और हमारी ये दुआ है कि हर बस्ती के अंदर ऐसा निज़ाम होनी चाहिए, एक होने का, मुत्तहिद होने का। इसलिए कहा गया है कि मुत्तहिद हो जाएं तो बदल डालें ज़माने का निज़ाम। अगर आप मुत्तहिद हो जाएंगे, एक हो जाएंगे तो दुनिया का निज़ाम बदल सकते हैं। वो आपके हाथ में है बदलना, बशर्ते के अलग अलग नहीं, बिखरे हुए तारे तो कुछ नहीं कर सकते हैं। इसलिए एक होने की जरूरत है। आप भी कोशिश करें, हम भी कोशिश करें, सब मिलकर कोशिश करें। इसलिए कि मजहब नहीं सिखाता आपस में बैर रखना। कोई मजहब नफरत की तालीम नहीं देता है। मजहब नहीं सिखाता आपस में बैर रखना, हिंदी हैं हम वतन हैं। ಕಲಬುರಗಿಯಲ್ಲಿ ನೂತನವಾಗಿ ಆರಂಭವಾದ ಮಾಂಗಲ್ಯ ಶಾಪಿಂಗ್ ಮಾಲ್ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕನ್ನಡದ ಖ್ಯಾತ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಸಂಭ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ರಚಿತಾ ರಾಮ್ ಅವರನ್ನ ನೋಡಲು ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಸೇರಿದ್ರು. ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಎದುರಿಗೆ ನೂತನವಾಗಿ ಆರಂಭಗೊಂಡ ಮಾಂಗಲ್ಯ ಶಾಪಿಂಗ್ ಮಾಲ್ ಉದ್ಘಾಟನಾ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕನ್ನಡದ ಖ್ಯಾತ ನಟಿ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಅಲ್ಲಮ ಪ್ರಭು ಪಾಟೀಲ್, ಮೇಯರ್ ಯಲ್ಲಪ್ಪ ನಾಯಕುಡಿ, ಮಾಜಿ ಮೇಯರ್ ವಿಶಾಲ್ ದರ್ಗೆ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, NKS TV4 ನ್ಯೂಸ್, ಕಲಬುರಗಿ. ಅವಾಗ್ಲಿಂದ ನಿಮ್ಮ ನಗುಗೋಸ್ಕರ, ಇದೇ ನಗುಗೋಸ್ಕರ ಕಾದು ನಿಂತಿದ್ದೇವೆ. ಸೊ ಮತ್ತೊಮ್ಮೆ ಗುಲ್ಬರ್ಗ ಕಡೆಯಿಂದ ಸ್ವಾಗತ ಸುಸ್ವಾಗತ. ಅವರೀಗ ಬಂದಾಗಿದೆ, ಮಾತಾಡೋದಷ್ಟೇ ಬಾಕಿ. ಎಲ್ಲರೂ ಹೇಳಿ ಲವ್ ಯು ರಚ್ಚು. ನಮಸ್ಕಾರ. ನೀವ್ ಹೇಳಿಲ್ಲ ಅಂದ್ರೂ ಅವ್ರು ಅದೇ ಹೇಳ್ತಾರೆ ನನಗೆ. ನೀವ್ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಹೋಗಿರತ್ತೆ, ಇಷ್ಟು ಪ್ರೀತಿ ಅವ್ರಿಗೆ ಹೋಗಿರತ್ತೆ, ಸೇರಿರತ್ತೆ. ಹೇಗಿದ್ದೀರಾ ಎಲ್ರು? ಆರಾಮ? ಖುಷಿ ಆಯ್ತು, ನಿಮ್ ಎಲ್ರು ನೋಡಿ ಖುಷಿ ಆಯ್ತು. ನಿಮ್ ಊರಿಗೆ ನನ್ನ ಕರೆಸ್ಕೊಂಡಿದ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ ಎಲ್ರಿಗೂ.
ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ, ಈ ಶುಕ್ರವಾರ, ಬರೋ ಶುಕ್ರವಾರ 10ನೇ ತಾರೀಕು ನನ್ನ ಸಿನಿಮಾ ಸಂಜು ವಿತ್ ಗೀತಾ ರಿಲೀಸ್ ಆಗ್ತಿದೆ. ನೋಡ್ತೀರಲ್ಲ ಸಿನಿಮಾ? ಮಿಸ್ ಮಾಡಿಲ್ಲ ತಾನೆ? ನನ್ನ ಮೇಲೆ ಪ್ರೀತಿ ಇದ್ರೆ, ಡಿ ಬಾಸ್ ಮೇಲೆ ಪ್ರೀತಿ ಇದ್ರೆ ಹಾಗೆ ಅವರ ಒಂದು ಮಾಲ್ ಓಪನ್ ಆಗಿದೆ, ಮಾಂಗಲ್ಯ ಮಾಲ್. ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಈ ಮಾಲಲ್ಲಿ ಶಾಪಿಂಗ್ ಮಾಡಿ, ಓಕೆನಾ? ಏನ್ ವಿಷಯ? ಸೆಲ್ಫಿನ? ಅಯ್ಯೋ, ಅಷ್ಟು ಜನ ಹುಡುಗರಿದೆ, ನಿಮ್ಗೆ ಒಬ್ರು ಸೆಲ್ಫಿ ಕೊಟ್ರೆ ಇಲ್ಲ. ತುಂಬಾ ಖುಷಿ ಆಯ್ತು, ತುಂಬಾ. ನಮಸ್ಕಾರ. ಆ ಕಡೆ ನೋಡಕ್ ಆಗ್ತಿಲ್ಲ ನನ್ನ ಕೈಲಿ. ಹಲೋ, ನಮಸ್ತೆ. ತುಂಬಾ ಖುಷಿ ಆಗ್ತಿದೆ. ಯಾಕಪ್ಪ? ಕನ್ನಡಕನ? ಓಕೆನಾ? ನೀವು ಹುಷಾರು, ನಿಮ್ಮ ಮಗುನ ಕೆಳಗಡೆ ಬಿಡಿ, ಹುಷಾರು. ಏನ್ ಮಾತಾಡ್ಲಿ, ಇಷ್ಟು ಪ್ರೀತಿ ಕೊಟ್ರೆ ನೀವು? ನಾನು ಖುಷಿಯಿಂದ ಬಂದಿರೋದು, ನಾನು ಅಳಿಸ್ಬಿಡ್ರು ಪ್ರೀತಿ ಕೊಟ್ಬಿಟ್ಟು. ನಾನ್ ಬಂದ್ ಕೂಡ್ಲೆ ನೀವೆಲ್ಲರೂ ನನಗೆ ಲವ್ ಯು ಅಂದ್ರಲ್ಲ. ಇಲ್ಲಿರೋ ಪ್ರತಿಯೊಬ್ಬರಿಗೂ, ಇಡೀ ಕಲಬುರ್ಗಿ ಜನಕ್ಕೆ ನನ್ನ ಪ್ರೀತಿ. ಸೆಲ್ಫಿನ ನನ್ನ ಕ್ಯಾಮ್ರಾದಲ್ಲ? ವಿಡಿಯೋ ಮಾಡ್ಕೊಂಡೆ. ಥ್ಯಾಂಕ್ ಯು. ಏನಪ್ಪಾ ಸೆಲ್ಫಿಯಾ? ಒಂದು ನಿಮಿಷ, ವೇದಿಕೆ ಮೇಲೆ ತುಂಬಾ ಜನ ಇದ್ದಾರೆ, ಅವರೆಲ್ಲ ಮಾತಾಡಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಆಶೀರ್ವಾದ, ಹಾಗೆ ನಂಗೆ ಆಶೀರ್ವಾದ ಮಾಡಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಅಕ್ರಮ ಮರಂ ಗಣಿಗಾರಿಕೆ ಕಡಿವಾಣಕ್ಕೆ ಎಚ್ ಜಗದೀಶ್ ಆಗ್ರಹ. ಸಿಂಧನೂರು ತಾಲೂಕಿನ ಬುದಿವಾಳ ಕ್ಯಾಂಪ್ ಹತ್ತಿರ ಸರ್ವೆ ನಂಬರ್ 278ರಲ್ಲಿ ಹಲವು ವರ್ಷಗಳಿಂದ ಅಕ್ರಮವಾಗಿ ಮೋರಂ ಗಣಿಗಾರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಉಂಟು ಮಾಡುತ್ತಿರುವ ಸುರೇಂದ್ರ ಶ್ರೀಪುರ ರಂಜಕ್ಷನ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪ್ರಜಾಜಾಗೃತಿ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷ ಎಚ್ ಜಗದೀಶ್ ವಕೀಲ್ ಒತ್ತಾಯಿಸಿದರು. ಹೆಸರಿಗಷ್ಟೇ ಕೆರೆ ನಿರ್ಮಾಣ ಮಾಡುತ್ತಿರುವುದಾಗಿ ಹೇಳಿ ಅಕ್ರಮ ಮೋರಂ ಮಾರಾಟ, ನಿಗದಿತ ಅಳತೆಯನ್ನ ಮೀರಿ ಮೋರಂ ಅಗೆಯಲಾಗಿದೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳ ರಾಜಧನ ವಂಚನೆಯಾಗಿದೆ. ಸುರೇಂದ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ವೇಳೆ ಬಸವರಾಜ ಕರ್ನಿ, ಸದಸ್ಯರಾದ ಶ್ರೀನಿವಾಸ್ ವೈ, ರಾಮು ಸುಕಾಲ್ಪೇಟೆ ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ಸಿಂಧನೂರು ತಾಲೂಕಿನ ಬುದಿವಾಳ ಕ್ಯಾಂಪ್ ಹತ್ತಿರ ಸರ್ವೆ ನಂಬರ್ 278ರಲ್ಲಿ
ವಿಸ್ತೀರ್ಣದಲ್ಲಿ ಭಾರಿ ಆಶ್ರಮ ಸದರಿ ಆಶ್ರಮ ಮರಂ ಗಣಿಗಾರಿಕೆಯಲ್ಲಿ ಪಾಳಿ ಅಪ್ಪರಾವ್ ಅವರ ಮಾಲೀಕತ್ವದಲ್ಲಿ ಇದ್ರೂ ಕೂಡ ಈ ಹೊಲ ನನ್ನದೇ. ನಾವೇ ಅಕ್ರಮ ಗಣಿಗಾರಿಕೆ ಮಾಡಿಸೋದನ್ನು ಶ್ರೀ ಬಸವರಾಜ ಧರಿಸುವ ಮಾಹಿತಿ ನೇರವಾಗಿ ಹೇಳ್ತಾರೆ. ಅಲ್ಲದೆ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ₹1 ಕೂಡ ರಾಜ್ಯದಲ್ಲಿ ಪಾವತಿ ಮಾಡಿಲ್ಲ. ಅಲ್ಲಿ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ವಂಚನೆ ಮಾಡಲಾಗಿದೆ. ಆಡಲೇ ಅಕ್ರಮ ಮರಂ ಗಣಿಗಾರಿಕೆ ಅವರ ಒಂದು ಉಸ್ತುವಾರಿಯಲ್ಲಿ ನಡೀತಾ ಇದೆ. ಇದನ್ನು ಖಂಡಿಸಿ ನಮ್ಮ ಸಂಘಟನೆಯು ನಿರಂತರವಾಗಿ 3-4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದು ಮತ್ತು ಗಣಿ ಇಲಾಖೆ ರಾಯಚೂರು ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಈ ಒಂದು ದೂರನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಾಡಿದ್ದು 8ನೇ ತಾರೀಕು ಗಣಿ ಇಲಾಖೆ ರಾಯಚೂರು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಜಂಟಿಯಲ್ಲಿ ಆ ಒಂದು ಅಕ್ರಮ ಮರಂ ಗಣಿಗಾರಿಕೆ ಸ್ಥಾನಿಕ ಪರಿಶೀಲನೆ ತನಿಖೆಯನ್ನು ನಡೆಸಲಾಗುತ್ತದೆ. ಅಲ್ಲದೆ ಕೂಡ ಈ ಒಂದು ಹೋರಾಟ ಸಂದರ್ಭದಲ್ಲಿ ನಾವು ಅಕ್ರಮ ಮರಂ ಗಣಿಗಾರಿಕೆಯನ್ನು ವೀಕ್ಷಿಸಲು ಹೋದಾಗ ಅಲ್ಲಿ ಕೆಲವೊಂದು ಭಾವಚಿತ್ರಗಳನ್ನು ತೆಗೆದುಕೊಂಡು ಹೋದಾಗ ನಮ್ಮ ಮೇಲೆ ಕೂಡ ಧಮಕಿಗಳಾಗಿವೆ. ಆ ಕುರಿತಂತೆ ಪೊಲೀಸ್ ಇಲಾಖೆಗಳ ಗಮನಕ್ಕೆ ತರಲಾಗಿದೆ. ಹಾಗಾಗಿ ಈ ಒಂದು ಅಕ್ರಮ ಮರಂ ಗಣಿಗಾರಿಕೆಯನ್ನು ತಡೆಗಟ್ಟುವಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಕಂದಾಯ ಅಧಿಕಾರಿಗಳು, ತಹಸೀಲ್ದಾರರು ಹಾಗೂ ಗಣಿ ಇಲಾಖೆಗಳು ಬಹಳ ಮುತುವರ್ಜಿ ವಹಿಸಬೇಕು. ಇಲ್ಲಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿದೆ. ಆ ಒಂದು ಕೋಟ್ಯಾಂತರ ರೂಪಾಯಿ ರಾಜಧನವನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಂದ ಸರ್ಕಾರಕ್ಕೆ ಪಾವತಿಸಿಕೊಳ್ಳಬೇಕು. ಹೈವೇ ರಸ್ತೆಯಲ್ಲಿ ಸುಟ್ಟು ಭಸ್ಮವಾದ ಕಾರು, ಪ್ರಯಾಣಿಕರು ನಾಪತ್ತೆ. ಮಧ್ಯರಾತ್ರಿ ಪ್ರಯಾಣಿಸುವಾಗ ಕಾರು ಸುಟ್ಟು ಕರಕಲಾದ ಘಟನೆ ಸರಗೂರು ತಾಲೂಕಿನ ಯಶವಂತಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಧಾರ್ಮಿಕ ಕ್ಷೇತ್ರ ಶ್ರೀ ಬೇಲದ ಕುಪ್ಪೆ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳುವ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. KR ನಗರಕ್ಕೆ ಸೇರಿದ ಕಾರು ಎಂದು ಹೇಳಲಾಗಿದೆ. ರಸ್ತೆ ಮತ್ತೆ ಹಾಗೂ ಹುರುಳಿ ಒಕ್ಕಣಿಕೆ ಮಾಡುತ್ತಿರುವ ಹಿನ್ನೆಲೆ ಘಟನೆ ನಡೆದಿರಬಹುದು ಎಂದು ಶಂಕಿಸಲಾಗಿದೆ. ಕಾರಿಗೆ ಒಕ್ಕಣಿಕೆ ಮಾಡುವ ಹುರುಳಿ ಸೆತ್ತೆ ಸಿಲುಕಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಮಧ್ಯರಾತ್ರಿ ವೇಳೆ ಘಟನೆ ನಡೆದ ಕಾರಣ ಕಾರಿನಲ್ಲಿದ್ದ ಪ್ರಯಾಣಿಕರು ಬೆಂಕಿ ನಂದಿಸಲು ಅಸಹಾಯಕರಾಗಿದ್ದಾರೆ. ಬೆಂಕಿ ಇಡೀ ಕಾರು ಸುಟ್ಟು ಭಸ್ಮ ಮಾಡಿದೆ. ಘಟನೆ ನಡೆದ ನಂತರ ಒಕ್ಕಣೆ ಮಾಡಿರುವ ಕುರುವನ್ನು ಅಳಿಸಿ ಹಾಕುವ ಯತ್ನ ನಡೆದಿದೆ ಎನ್ನಲಾಗಿದೆ. ಸದ್ಯ ರಾಜ್ಯ ಹೆದ್ದಾರಿಯಲ್ಲಿ ಕಾರು ಅನಾಥವಾಗಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ನಿಂತಿದೆ. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ಇದೆಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.